ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಕ್ಷಾಂತರ ಮಂದಿ ಭಕ್ತಾದಿಗಳು ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಅವರ ರಥೋತ್ಸವಕ್ಕೆ ಹರಿದು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ರೀ ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರ ರಥೋತ್ಸವ ಜರುಗಲಿದೆ. ಈಗ ನೀವು ನೋಡ್ತಾ ಇರೋದು ಹೊರಮಠದಲ್ಲಿ ಶ್ರೀ ನಾಯಕನಹಟ್ಟಿ ತಿಪ್ಪೇಸ್ವಾಮಿಯವರ ದರ್ಶನಕ್ಕೆ ಭಕ್ತಾದಿಗಳು ನಿಂತಿದ್ದಾರೆ. ನಿಮ್ಮ ಮಗಳನ್ನು ಕಳಿಸು ಹೆಣ್ಮಕ್ಳು ತಮ್ಮ ದಯಮಾಡಿ ಕೆಳಗೋಗ್ರಿ ಮೀಡಿಯಾ ಬಿಟ್ಟು ಕೆಳಗೋಗ್ರಿ ಸ್ಟೇಜ್ ಬಿಡಿಕೆ ಮತ್ತಾರಿಗೆ ಕೆಳಗೋಗ್ರಿ ಅಷ್ಟೇ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಯಾವ ಊರಿಂದ ಬಂದಿರೋದು? ಸರ್ ನಮ್ದು ಚನ್ನಗಿರಿ ತಾಲೂಕು ಯರಗಟ್ಟಳ್ಳಿ ಗ್ರಾಮ ಸರ್ ನಮ್ದು.
ಎಷ್ಟು ವರ್ಷದ ಜಾತ್ರೆಗೆ ಬರ್ತಾ ಇದ್ದೀರಾ? ಸರ್ ನಾನು 2006ರಿಂದಾನು ಪ್ರತಿ ವರ್ಷನೂ ಬರ್ತಾ ಇದೀನಿ ಇಲ್ಲಿ ತೇರಿಗೆ. ತೇರಿಗೆ ಬರ್ತಾ ಇದ್ದೀರಾ? ಪ್ರತಿ ವರ್ಷ ತೇರಿಗೆ ಬರ್ತೀನಿ ನಾನು, ಯಾವತ್ತೂ ಮಿಸ್ ಮಾಡಿಲ್ಲ ಸರ್. ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ಸರ್ ನಾನು ಯಾವಾಗ್ಲೂ ಮಾಮೂಲಾಗಿ ಬರ್ತೀನಿ, ದೇವ್ರಿಗೆ ಕೈ ಮುಗಿತೀನಿ, ಹಣ್ಣು ಕೈ ಮಾಡ್ಕೊಂತೀನಿ, ಹೋಗ್ತೀನಿ ಸರ್. ನನಗೆ ಯಾವಾಗ್ಲೂ ಒಳ್ಳೇದಾಗಿದೆ ಇಲ್ಲಿ. ನಾನು ಪ್ರತಿ ವರ್ಷ ಇಲ್ಲಿ ಬಂದೇ ಬರ್ತೀನಿ ನಾನು. ಯಾವ ವರ್ಷನೂ ಮಿಸ್ ಮಾಡಿಲ್ಲ ನಾನು. ಇದು ಪ್ರತಿ ವರ್ಷ ನೀವು ಇಲ್ಲಿ ಆಚರಣೆಗೆ ಬಂದೇ ಬರ್ತೀರಾ ತೇರಿಗೆ? ಈ ವರ್ಷ ತೇರಿಗೆ ಬಂದೇ ಬರ್ತೀನಿ ನಾನು, ಯಾವತ್ತೂ ಮಿಸ್ ಮಾಡಿಲ್ಲ. ಅಂದ್ರೆ ಅಲ್ಲಿನ ವಾಡಿಕೆ ಯಾವ ರೀತಿ ಇದೆ? ಸರ್ ಇಲ್ಲಿ ಬಂದ್ರೆ ಮಾಡಿದಷ್ಟು ನೀಡಿದಷ್ಟು ಭಿಕ್ಷೆ ಅಂತ ಹೇಳಿದಾರೆ. ನಾವ್ ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ಮಾತ್ರ ದೇವರು ಪ್ರತಿಫಲ ಕೊಡ್ತಾನೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದು ನಾವ್ ಏನೇ ಜೀವನದಾಗ ಏನೇ ತಪ್ಪು ಮಾಡಿದ್ರು ಕೂಡ ಅವನ್ನೆಲ್ಲ ನೀನು ಕ್ಷಮಿಸಪ್ಪ ಅಂತ ಬೇಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ನಾವು ಮಾಡಿದಂತ ನಾವು ಕೂಲಿ ಹೋಗ್ತಾ ಇದೀವಪ್ಪ, ನಮಗೆ ಅದಕ್ಕೆ ಸರಿಯಾದ ಪ್ರತಿಫಲ ಕೊಡಪ್ಪ ಅಂತ ಕೇಳಿದ್ರೆ ಆ ದೇವ್ರು ಕೊಡ್ತಾನೆ. ಅದಕ್ಕೋಸ್ಕರ ಪ್ರತಿ ವರ್ಷ ಬರ್ತೀನಿ ಇಲ್ಲಿ. 2002ನೇ ಇಸ್ವಿಯಿಂದ ನಾನು ಕಂಟಿನ್ಯೂ ಆಗಿ ಬರ್ತಾನೆ ಅದೀನಿ. ನಾನು ಇದುವರೆಗೂ ಯಾವ ವರ್ಷನೂ ನಾನು ತಪ್ಪಿಲ್ಲ ಸರ್. ನಾನು ಇಲ್ಲಿ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷದ ಅನುಭವ ಯಾವ ರೀತಿ ಇದೆ? ಸರ್ ಹೋದ ವರ್ಷಕ್ಕಿಂತಲೂ ಈ ವರ್ಷ ಬಹಳ ಜನ ಸೇರಿದೆ. ತುಂಬಾ ಹೋದನೇ ವರ್ಷ ಇಷ್ಟೊಂದು ಜನ ಇರಲಿಲ್ಲ, ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಜನ ಸೇರಿದೆ ಸರ್ ಈ ಸರಿ. ಇಂತ ಒಂದು ಬಿಸಿಲಲ್ಲೂ ಇಂತ ಬರಗಾಲದಲ್ಲೂ ಕೂಡ ಬಹಳ ಜನ ಅಂದ್ರೆ ಬಹಳ ಜನ ಸೇರಿದೆ ಈ ಸರಿ. ಅದೇ ತಿಪ್ಪೇರುದ್ರಪ್ಪ ಅವರ ಪವಾಡ ಅದೇ. ಮತ್ತೆ ಮಾಡಿದಷ್ಟು ನೀಡು ಭಿಕ್ಷೆ. ನೀನ್ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅವ್ನ್ ಭಿಕ್ಷೆ ನೀಡ್ತಾ ಇದ್ದಾನೆ, ಅಷ್ಟೇ ಜೀವನ, ಇನ್ನೇನು ಇಲ್ಲ. ಮತ್ತೆ ಇಲ್ಲಿಗೆ ಬಂದ್ಮೇಲೆ ಆರೋಗ್ಯ ಎಲ್ಲ ಯಾವ ರೀತಿ ಇದೆ? ಸರ್ ದೇವ್ರು ಹಿಂಗಂತೆ ಅಂತ ಬೇಜಾರಾಗಬೇಡಿ, ಆರೋಗ್ಯ ಚೆನ್ನಾಗಿಟ್ಟಿದ್ದಾನೆ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಅಂದ್ರೆ ಹಣಕಾಸಿನಲ್ಲಿ ಒಂದ್ ಸ್ವಲ್ಪ ತೊಂದರೆಗಳು ಆಗಿರ್ತಾವೆಲ್ಲ ಮಾಮೂಲು. ಮನುಷ್ಯ ಹುಟ್ಟಿದ್ಮ್ಯಾಗ ಏರುಪೇರು ಇದ್ದಾವೆ ಜೀವನದಲ್ಲಿ, ಅವೆಲ್ಲ ಆಗ್ತವೆ ಹೋಗ್ತವೆ. ಇವತ್ ಬಂದ್ ಕಷ್ಟ ನಾಳಿಕ್ ಇರಲ್ಲ, ನಾಳಿಕ್ ಬಂದ್ ಕಷ್ಟ ನಾಡ್ದಿರಲ್ಲ. ಇವತ್ತಲ್ಲ ನಾಳಿಕೆ ಒಳ್ಳೇದಾಗುತ್ತೆ. ಭಗವಂತನ ಮೇಲೆ ಹಾಕಿ ನೀವು ಪ್ರತಿ ವರ್ಷದಂತೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಪ್ರತಿ ವರ್ಷ ಬರ್ತಾ ಇದ್ದೀನಿ. ಓಕೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ಕೊಬ್ಬರಿ ಏನಕ್ಕೆ ಸುಡ್ತಾರೆ? ಅದು ಅರಕೆ ಮಾಡ್ಕೊಂತಾರೆ, ಅದು ದೇವ್ರಿಗೆ ಶ್ರೇಷ್ಠವಾದ್ದು. ಹೌದಾ? ತಿಪ್ಪೇಸ್ವಾಮಿ ಅವ್ರಿಗೆ ಶ್ರೇಷ್ಠವಾದ ಅರಕೆ ಮಾಡ್ಕೊಂಡಿರ್ತಾರೆ, ನಮ್ಮ ಕೊಬ್ಬರಿ ಕೊಡ್ತೀವಿ. ಹೌದಾ? ಮತ್ತೆ ಹೊರಮಠ ಒಳಮಠ ಅಂತ ಏನಕ್ಕೆ? ಇಲ್ಲಿ ಸ್ವಾಮಿ ಇಲ್ಲಿ ಗದ್ದೆ ಇದಾಗಿರೋದು, ಇದು ದೇವ್ರ ಸಮಾಧಿ ಆಗಿರುತ್ತಲ್ಲ. ಒಳಮಠದಲ್ಲ ಹೊರಮಠ? ಹೊರಮಠ ಅದು ಸ್ವಾಮಿದು ಹೊರಟಿರುತ್ತಲ್ಲ. ಹೌದಾ?